ಬೆಂಗಳೂರಿನಲ್ಲಿ ಹಿಂದಿವಾಲಾಗಳ ದೌರ್ಜನ್ಯ ಮತ್ತೆ ಮುಂದುವರೆದಿದೆ. ಕನ್ನಡಿಗರ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ದುರಹಂಕಾರ ಮೆರೆಯುತ್ತಿದ್ದಾರೆ. ದಿನೇ ದಿನೇ ಕನ್ನಡ ಹಾಗೂ ಕನ್ನಡಿಗರ ಮೇಲೆ ಆಗ್ತಿರೋ ಅವಮಾನ ನೋಡಿದ್ರೆ ನಿಜಕ್ಕೂ ನಾವು ಎಲ್ಲಿ ಬದುಕ್ತಿದ್ದೀವಿ ಅನ್ನುವಂಥ ಅನುಮಾನ ಕಾಡ್ತಿದೆ. ಬೆಂಗಳೂರಿನಲ್ಲಿ ಹೆಚ್ಚಾಯಿತು ಹಿಂದಿವಾಲಾಗಳ ದಾದಾಗಿರಿ. ಕನ್ನಡದ ಬಗ್ಗೆ ಅಶ್ಲೀಲವಾಗಿ ನಾಲಿಗೆ ಹರಿಬಿಟ್ಟ ಮಾರವಾಡಿ, ಕನ್ನಡದ ಬಗ್ಗೆ ಅವಾಚ್ಯವಾಗಿ ನಿಂದಿಸಿದವನ ಮೇಲೆ ಎಫ್ಐಆರ್. ಎಸ್, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಹಿಂದಿವಾಲಾಗಳ ದಾದಾಗಿರಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ತಿನ್ನೋದು ಕರ್ನಾಟಕದ ಅನ್ನ, ಕುಡಿಯೋದು ಕಾವೇರಿ ಜಲ, ಬದುಕು ಕಟ್ಟಿಕೊಂಡಿರೋದು ಬೆಂಗಳೂರಿನಲ್ಲಿ. ಆದ್ರೆ ಹಿಂದಿವಾಲಾಗಳಿಗೆ ದುರಹಂಕಾರ ಹೆಚ್ಚಾಗಿದೆ. ಕನ್ನಡ ಕರುನಾಡು ಅಂದ್ರೆ ಅವರು ಉದ್ದಟತನ ಮೆರೆಯುವಂತಾಗಿದೆ. ಬೆಂಗಳೂರಿನ ರಾಜಸ್ಥಾನ ಮಾರವಾಡಿಯೊಬ್ಬ ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡಿ ಕನ್ನಡಿಗರ ಸಿಟ್ಟಿಗೆ ಕಾರಣನಾಗಿದ್ದಾರೆ. ಕನ್ನಡ ಮಾತಾಡೋ, ಹಿಂದಿಲೂ ಮಾತಾಡಿ, ಕನ್ನಡ ಮಾತಾಡಪ್ಪ. ದುಡ್ಡನ್ನ ಏನಕ್ಕೆ ಇಸ್ಕೊಂಡಿದ್ಯಾ ಫಸ್ಟ್? ದೀನ್ಗೆ ಆಗಿನಿ ದುಡ್ಡು. ನೋಡಿದ್ರಲ್ಲ ಈ ವಿಡಿಯೋ. ಈತನ ಹೆಸರು ಜಲಾಂ ಅಂತ. ರಾಜಸ್ಥಾನದಿಂದ ವ್ಯಾಪಾರಕ್ಕೆ ಅಂತ ಗಂಟು ಮೂಟೆ ಕಟ್ಕೊಂಡು ಬೆಂಗಳೂರಿಗೆ ಬಂದು ಬಿವಿಕೆ ರಸ್ತೆಯಲ್ಲಿರುವ ಜೆಡಿ ಎಲೆಕ್ಟ್ರಿಕಲ್ ಅಂಡ್ ಲೈಟಿಂಗ್ಸ್ ಅಂಗಡಿಯನ್ನ ಮಾಡಿಕೊಂಡು ಜೀವನ ನಡೆಸ್ತಿದ್ದ. ಆದ್ರೆ ಈತನ ದುರಹಂಕಾರ ಎಷ್ಟು ಮಿತಿ ಮೀರಿದೆ ಅಂದ್ರೆ ಕನ್ನಡ ಮತ್ತು ಕನ್ನಡಿಗರ ಬಗ್ಗೆ ಅವಾಚ್ಯವಾಗಿ ನಿಂದಿಸಿದ್ದಾನೆ. ನಿನ್ನೆ ಸಂಜೆ ಈತನ ಶಾಪ್ಗೆ ವ್ಯಾಪಾರಕ್ಕೆ ಬಂದಿದ್ದ ಗ್ರಾಹಕರು ಹಣ ನೀಡುವಾಗ ಕನ್ನಡ ಮಾತನಾಡಿ ಅಂದಿದ್ದಾರೆ ಅಷ್ಟೇ. ಅದಕ್ಕೆ ನನಗೆ ಕನ್ನಡ ಬರೋದಿಲ್ಲ, ನೀನೇ ಹಿಂದಿಯಲ್ಲಿ ಮಾತಾಡು ಅಂತ ಕಿರುಚಾಡಿದ್ದಾನೆ. ನಿನ್ನೆ ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಒಬ್ಬ ಮಾರ್ವಾಡಿ ಕನ್ನಡ ದ್ರೋಹಿ, ನಾಡದ್ರೋಹಿ ಜಾನಮ್ ಎಂಬ ವ್ಯಕ್ತಿ ಏನು ನಮ್ಮ ಕನ್ನಡದ ಗ್ರಾಹಕರಿಗೆ ಬಂದಾಗ, ವ್ಯವಹಾರದಲ್ಲಿ ಬಂದಾಗ ತುಂಬ ಅವ್ಯಾಚ ಶಬ್ದಗಳಿಂದ ಅವನಿಗೆ ನಿಲ್ಲಿಸಿ ನಾನು ಕನ್ನಡ ಮಾತಾಡಲ್ಲ, ಅದೇನು ಮಾಡ್ಕೊಂತೆ ಮಾತಾಡ್ಕೊ ಅಂತೇಳಿ ದಾಷ್ಟತನವನ್ನು ತೋರಿದ್ದಾನೆ. ಅದರ ವಿರುದ್ಧ ಇವತ್ತು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಬೆಳಿಗ್ಗೆನೇ ಹೋಗಿ ಅವನ ಅಂಗಡಿಗೆ ಹೋಗಿ ಮುತ್ತಿಗೆನ ಹಾಕಿದ್ವಿ. ಈ ಘಟನೆ ಆಗ್ತಿದ್ದಂತೆ ಇಂದು ಸಂಜೆ ಕರವೆಯ ಶಿವರಾಮೇಗೌಡ ಬಣದಿಂದ ಬಿವಿಕೆ ರಸ್ತೆಯಲ್ಲಿರುವ ಜೆಡಿ ಎಲೆಕ್ಟ್ರಿಕಲ್ ಅಂಡ್ ಲೈಟಿಂಗ್ಸ್ ಅಂಗಡಿಯ ಮುಂದೆ ಪ್ರತಿಭಟನೆಯನ್ನೇ ನಡೆಸಲಾಯಿತು. ಈ ವೇಳೆ ಕನ್ನಡಿಗರ ಮುಂದೆ ಮಂಡಿಯೂರಿ ಕ್ಷಮಾಪಣೆಯನ್ನ ಅಂಗಡಿಯಲ್ಲಿದ್ದವನು ಕೇಳಿದ್ನು. ಆದ್ರೂ ಇಷ್ಟಕ್ಕೆ ಸುಮ್ಮನಾಗದ ಕನ್ನಡಿಗರು ಕನ್ನಡದ ಬಗ್ಗೆ ಹಗುರವಾಗಿ ನಾಲಿಗೆ ಹರಿಬಿಟ್ಟ ಹಿಂದಿವಾಲಾ ಜಲಾಂ ವಿರುದ್ಧ ಸಿಡಿದೆದ್ರು. ಈತನ ವಿರುದ್ಧ ಸಿಟಿ ಮಾರ್ಕೆಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ದಾಷ್ಟತನದಲ್ಲಿ, ದುರಂಕಾರದಲ್ಲಿ ನಾನು ರಾಜಸ್ಥಾನ ಏನಿವಾಗ ಹಿಂದಿ ಮಾತಾಡುವಂತಕ್ಕಂಥ ಧಮಕಿನ ಆ ಮುಟ್ಟಾಳಂಗೆ ಗೊತ್ತಿಲ್ಲ ಪ್ರಾದೇಶಿಕ ಶಕ್ತಿಗಳಿಂದ ಭಾರತ ಹುಟ್ಟಿರೋದು ಅಂತ. ಭಾರತದಿಂದ ಕನ್ನಡ ಹುಟ್ಟಿದೆ ಅಂತಲೇ ಕನ್ನಡ ರಾಷ್ಟ್ರ, ತಮಿಳು ರಾಷ್ಟ್ರ, ತೆಲುಗು ರಾಷ್ಟ್ರ, ಈ ರೀತಿ ಅನೇಕ ಪ್ರಾದೇಶಿಕ ಶಕ್ತಿಗಳಿಂದ ಭಾರತದ ಒಕ್ಕೂಟ ಅನ್ನೋ ಕಲ್ಪನೆ ಬಂದಿರೋದು. ಭಾರತ ರಾಷ್ಟ್ರ ಅಲ್ಲ, ಭಾರತ ಒಕ್ಕೂಟ. ಕನ್ನಡ ರಾಷ್ಟ್ರವಾಗಿ ನಾವು ಒಕ್ಕೂಟದಲ್ಲಿ ಸೇರಿಕೊಂಡು ಮೊದಲು ಸಹಿ ಮಾಡಿದ ಕನ್ನಡಿಗರು. ಮುಟ್ಟಾಳರು ಇಲ್ಲಿ ಬಂದ ಮೇಲೆ ಇಲ್ಲಿ ಬದುಕಿಬಿಟ್ಟು ಇಲ್ಲಿ ಜನರ ಜೊತೆ ಹೊಂದ್ಕೊಂಡು ನಾವು ಕನ್ನಡಿಗರಲ್ಲಿ ನಾವು ಒಬ್ಬರು ಕನ್ನಡಿಗರಾಗಿ ಬದುಕಬೇಕು, ಈ ನೆಲಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ಸಾಮಾನ್ಯ ಜ್ಞಾನವೂ ಇಲ್ಲದಲೇ ಸಂವಿಧಾನ ಹೇಳಿದೆ ಯಾರು ಎಲ್ಲಿ ಬೇಕಾದ್ರೂ ಹೊತ್ತು ಹೋಗಿ ಬದುಕ್ಬೋದು ಅಂತ. ಒಟ್ಟಾರೆ ತಮ್ಮ ಜೀವನೋಪಾಯಕ್ಕೆ ಅನ್ಯ ರಾಜ್ಯದಿಂದ ವಲಸೆ ಬಂದು ಹೀಗೆ ಕನ್ನಡ ಮತ್ತು ಕನ್ನಡಿಗರ ಬಗ್ಗೆ ಅವಾಚ್ಯವಾಗಿ ಮಾತನಾಡುವವರ ವಿರುದ್ಧ ಕನ್ನಡಿಗರು ಧ್ವನಿ ಎತ್ತಲೇಬೇಕು. ಅವರಿಗೆ ತಕ್ಕ ಶಾಸ್ತಿ ಆದಾಗ ಮಾತ್ರ ಅವರು ಬುದ್ಧಿ ಕಲಿಯೋಕ್ ಸಾಧ್ಯ. ಈ ಬಗ್ಗೆ ಒಂದು ಕಟ್ಟುನಿಟ್ಟಿನ ಮಸೂದೆ ಬರಲೇಬೇಕು ಅನ್ನುವುದು ಎಲ್ಲರ ಒತ್ತಾಯವಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.